ಮಹಾಭಾರತದ 5ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗರುಡನು ತಮ್ಮ ತಾಯಿಯ ಆಶೀರ್ವಾದವನ್ನು ಪಡೆದು ಮೇಲೆ ಆಕಾಶಕ್ಕೆ ಹಾರಿದೊಡನೆಯೇ ಮರಗಿಡಗಳೆಲ್ಲ ಮೇಲೆ ಕೆಳಗಾದವು. ತನ್ನ ತಾಯಿಯ ಆದೇಶದಂತೆಯೇ ಗರುಡನು ಸಮುದ್ರದ ಮಧ್ಯದಲ್ಲಿರುವ ನಿಷಾದ ರಾಜ್ಯಕ್ಕೆ ಹೋಗಿ ರೆಕ್ಕೆಗಳನ್ನು ಬಡಿಯುತ್ತಾ ಧೂಳೆಬ್ಬಿಸುತ್ತಾ ತನ್ನ ಬಾಯನ್ನು ತೆರೆದು ಕುಳಿತನು. ಆಕಾಶದವರೆಗೆ ಆವರಿಸಿದ ಧೂಳಿನಿಂದ ನಿಷಾದರು ಕಣ್ಣು ಕಾಣದೆ ದಿಕ್ಕು ತೋಚದೆ ಅತ್ತಿತ್ತ ಅಲೆದಾಡುತ್ತಾ ಸೀದಾ ಗರುಡನ ಬಾಯಿಗೆ ಬಂದು ಬೀಳುತ್ತಿದ್ದರು. ನಿಷಾದರು ಗರುಡನ ತೆರೆದ ಬಾಯಲ್ಲಿ ಸೇರಿದೊಡನೆಯೇ ಒಬ್ಬೊಬ್ಬರನ್ನಾಗಿ ನುಂಗಲು ಆರಂಭಿಸಿದನು. ನಿಷಾದರು ಗರುಡನ ಬಾಯಿಗೆ ಬೀಳುತ್ತಿದ್ದ ಸಮಯದಲ್ಲಿ ಬ್ರಾಹ್ಮಣನೊಬ್ಬನು ನಿಷಾದ ಹೆಂಡತಿಯೊಟ್ಟಿಗೆ ಗರುಡನ ಬಾಯಿಗೆ ಬಂದು ಬಿದ್ದನು. ಆಗ ಗರುಡನ ಕಂಠದಲ್ಲಿ ಆ ಬ್ರಾಹ್ಮಣ ಸುಡುವ ಬೆಂಕಿಯ ಉಂಡೆಯಂತೆ ಆಗುತ್ತಾನೆ. ಆಗ ಗರುಡನಿಗೆ ತಾಯಿ ವಿನತೆ ಹೇಳಿದ ಮಾತು ನೆನಪಿಗೆ ಬರುತ್ತದೆ. ಆಗ ತನ್ನ ಬಾಯೊಳಗೆ ಪತ್ನಿ ಸಮೇತನಾಗಿ ಒಬ್ಬ ಬ್ರಾಹ್ಮಣನು ಸಿಕ್ಕಿ ಹಾಕಿಕೊಂಡಿದ್ದಾನೆಂದು ಗರುಡನಿಗೆ ಅರಿವಾಗುತ್ತದೆ. ಆಗ ಆ ಬ್ರಾಹ್ಮಣನ ಕುರಿತು, ನಾನು ನಿನ್ನನ್ನು ಕೊಲ್ಲಲಾರೆ, ನನ್ನ ಬಾಯನ್ನು ತೆರೆಯುತ್ತೇನೆ, ವಿಳಂಬ ಮಾಡದೆ ಹೊರಗೆ ಬಾ ಎಂದು ಗರುಡ ಹೇಳುತ್ತಾನೆ. ಆಗ ಆ ಬ್ರಾಹ್ಮಣನು, ನಾನೊಬ್ಬನೇ ಹೊರಗೆ ಬರಲಾರೆ, ನನ್ನ ಜೊತೆ ಇರುವ ನನ್ನ ಪತ್ನಿ ನಿಷಾದ ಸ್ತ್ರೀ ಕೂಡ ಹೊರಗೆ ಬರಲು ಅವಕಾಶವನ್ನು ಕಲ್ಪಿಸಿಕೊಡು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಗರುಡನು, ಆಗಲಿ, ಪತ್ನಿ ಸಮೇತನಾಗಿ ಹೊರಗೆ ಬಾ, ನನ್ನ ಮಹಾ ತೇಜಸ್ಸಿನಿಂದಲೂ ಜೀರ್ಣವಾಗದೇ ಇರುವ ನಿನ್ನ ಆತ್ಮವನ್ನು ರಕ್ಷಣೆ ಮಾಡಿಕೋ ಎಂದು ಹೇಳುತ್ತಾನೆ. ಒಡನೆಯೇ ಬ್ರಾಹ್ಮಣನು ಹೊರಗೆ ಬಂದು ಗರುಡನಿಗೆ ಆಶೀರ್ವಾದವನ್ನು ಮಾಡಿ ಹೊರಟು ಹೋಗುತ್ತಾನೆ. ಸಹಸ್ರಾರು ನಿಷಾದರನ್ನು ನುಂಗಿದರೂ ಗರುಡನ ಹಸಿವು ತೃಪ್ತಿ ಹೊಂದದೆ ರೆಕ್ಕೆಗಳನ್ನು ಬಡಿಯುತ್ತಾ ಆಕಾಶಕ್ಕೆ ಹಾರಿದನು. ಹೀಗೆ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿರುವಾಗ ಒಬ್ಬ ವಿಶೇಷ ವ್ಯಕ್ತಿಯನ್ನ ತಪೋವನದಲ್ಲಿ ಕಂಡು ಅಲ್ಲಿಗೆ ಗರುಡನು ಇಳಿದನು. ಆ ವಿಶೇಷ ವ್ಯಕ್ತಿಯೇ ಗರುಡನ ತಂದೆ ಕಶ್ಯಪ ಮಹರ್ಷಿಗಳು. ಕಶ್ಯಪರು ಮಗನನ್ನು ನೋಡಿ ಸಂತೋಷಪಟ್ಟು ಎಲ್ಲರ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಾ, ನಿನಗೆ ಪ್ರತಿದಿನವೂ ಆಹಾರ ಸಿಗುತ್ತಿದೆಯೇ ಮಗು ಎಂದು ವಿಚಾರಿಸಿದರು. ಆಗ ಗರುಡನು ತನ್ನ ತಾಯಿ ಕ್ಷೇಮವಾಗಿದ್ದಾಳೆ, ತನ್ನ ಅಣ್ಣನ ಹಾಗೆ ತಾನೂ ಕೂಡ ಕ್ಷೇಮವಾಗಿದ್ದೇನೆ ಎಂದು ತಿಳಿಸಿ ತಾಯಿಯ ಶಾಪ ವಿಮೋಚನೆಗಾಗಿ ಅಮೃತವನ್ನು ತರಲು ಹೊರಟಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ಈ ಕಾರ್ಯವನ್ನು ಸಾಧಿಸಲು ನನಗೆ ಬೇಕಾದಷ್ಟು ಭೋಜನ ಸಿಗ್ತಿಲ್ಲ ಅಂತ ವ್ಯಥೆ ಪಡ್ತಾನೆ. ಸಮುದ್ರ ಮಧ್ಯದಲ್ಲಿರುವ ನಿಷಾದರನ್ನು ತಿಂದರೂ ಸಹ ನನ್ನ ಹೊಟ್ಟೆ ತುಂಬಲಿಲ್ಲ. ಹಾಗಾಗಿ ಯಾವ ಭಕ್ಷ್ಯವನ್ನು ತಿಂದರೆ ಅನಾಯಾಸವಾಗಿ ನಾನು ಅಮೃತವನ್ನು ತರಲು ಸಹಾಯವಾಗುತ್ತದೆ ಹಾಗೂ ನನ್ನ ಬಾಯಾರಿಕೆ ಹಸಿವು ನೀಗುತ್ತದೆ ಹೇಳಿ ಎಂದು ಕೇಳುತ್ತಾ ತಂದೆಯನ್ನು ಪ್ರಾರ್ಥಿಸುತ್ತಾನೆ. ಆಗ ಕಶ್ಯಪ ಮಹರ್ಷಿಗಳು ಒಂದು ಸರೋವರವನ್ನು ತೋರಿಸುತ್ತಾ, ಈ ಸರೋವರದ ನೀರು ತುಂಬ ಸಿಹಿಯಾಗಿದೆ ಹಾಗೂ ದೇವಲೋಕದಲ್ಲಿಯೂ ಸಹ ಇದು ಪ್ರಖ್ಯಾತಿಯನ್ನು ಹೊಂದಿದೆ. ಆದರೆ ಈ ಸರೋವರದಲ್ಲಿ ಆಗಾಗ ಒಂದು ಆಮೆ ಮತ್ತು ಆನೆ ಜಗಳವಾಡುತ್ತಿರುತ್ತದೆ. ಇವು ಆಜನ್ಮ ವೈರಿಗಳು. ಇವುಗಳ ಹೆಸರು ಗಜ ಮತ್ತು ಕಚ್ಚಪ ಎಂದು. ನೀನು ಇವುಗಳನ್ನು ತಿಂದು ನಿನ್ನ ಬಾಯಾರಿಕೆ ಮತ್ತು ಹಸಿವನ್ನು ನೀಗಿಸಿಕೊಳ್ಳಬಹುದು ಎಂದು ಮಹರ್ಷಿಗಳು ಹೇಳುತ್ತಾ ಸೂಚನೆಯನ್ನು ಕೊಡ್ತಾರೆ. ಆಗ ಗರುಡನು ಅದರ ಹಿಂದಿನ ವೃತ್ತಾಂತದ ಕಥೆಯನ್ನು ಕೇಳಲು ಮಹರ್ಷಿಗಳು ಆ ಕಥೆಯನ್ನು ಹೀಗೆ ವಿವರಿಸಿದರು. ಈ ಸರೋವರದಲ್ಲಿರುವ ಆಮೆ ಮತ್ತು ಆನೆಗಳು ಹಿಂದಿನ ಜನ್ಮದಲ್ಲಿ ವಿಭಾವಸು ಮತ್ತು ಸುಪ್ರತೀಕ ಎಂಬ ತಪಸ್ವಿಗಳಾಗಿದ್ದರು. ಅಣ್ಣನಾದ ವಿಭಾವಸು ಮಹಾಕೋಪಿಷ್ಠನು, ತಮ್ಮ ಸುಪ್ರತೀಕನು ಮಹಾ ತಪಸ್ವಿ. ಕೋಪಿಷ್ಠ ಅಣ್ಣನ ಜೊತೆ ಇರೋದಕ್ಕಾಗದೆ ಸುಪ್ರತೀಕನು ಅಣ್ಣನಿಗೆ ಆಸ್ತಿ ಪಾಲನ್ನು ಕೊಡೋದಕ್ಕೆ ಪದೇ ಪದೇ ಕೇಳ್ತಾ ಇದ್ದ. ನಾವಿಬ್ಬರು ಈ ರೀತಿಯೇ ಕಿತ್ತಾಡ್ತಾ ಇದ್ದರೆ ಮೂರನೆಯವರು ನಮ್ಮಿಬ್ಬರ ಮಧ್ಯೆ ಪ್ರವೇಶಿಸಿ ನಮ್ಮಿಬ್ಬರನ್ನು ದೂರ ಮಾಡಿ ಅವರು ನಮ್ಮ ಆಸ್ತಿಯನ್ನು ಪಡೆಯುವ ಉಪಾಯ ಮಾಡ್ತಾರೆ, ಅಲ್ಲದೆ ನಮ್ಮಿಬ್ಬರನ್ನು ವಿನಾಶ ಮಾಡ್ತಾರೆ. ಹಾಗಾಗಿ ಈ ಆಸ್ತಿ ಪಡೆಯುವ ಆಲೋಚನೆಯನ್ನು ಈಗಲೇ ಬಿಟ್ಟು ಬಿಡು ಎಂದು ಹೇಳ್ತಾನೆ. ಆಗ ಸುಪ್ರತೀಕನು, ಕೋಪಿಷ್ಠನಾದ ನಿನ್ನ ಜೊತೆ ಇರೋದಕ್ಕಿಂತ ನಾವಿಬ್ಬರೂ ಬೇರೆಯಾಗಿದ್ದರೇನೆ ನೆಮ್ಮದಿ ಎಂದು ಹೇಳಿ ಅಣ್ಣನ ಮಾತನ್ನು ಸಮ್ಮತಿಸೋದಿಲ್ಲ.
ಆಗ ವಿಭಾವಸು, ಯೌವನದ ಮದದಿಂದ ನೀನು ಹೀಗೆ ಮಾತಾಡ್ತಾ ಇದ್ದೀಯ, ಮುಂದಿನ ಜನ್ಮದಲ್ಲಿ ನೀನು ಆನೆಯಾಗಿ ಹುಟ್ಟು ಎಂದು ಶಾಪ ಕೊಡ್ತಾನೆ. ಇದಕ್ಕೆ ಪ್ರತಿಯಾಗಿ ಸುಪ್ರತೀಕನು ವಿಶಾಲ ಮನೋಭಾವವನ್ನು ಇಟ್ಟುಕೊಳ್ಳದೆ ನನಗೆ ಶಾಪವನ್ನು ಕೊಟ್ಟಿದ್ದೀಯಾ, ನೀನು ಜಲರಾಶಿಯ ಕೆಳಗೆ ಬದುಕುವಂಥ ಆಮೆಯಾಗುವಂಥ ಪ್ರತಿಯಾಗಿ ಶಾಪವನ್ನು ಕೊಡ್ತಾನೆ. ಇದರಂತೆಯೇ ಮುಂದಿನ ಜನ್ಮದಲ್ಲಿ ಇವರಿಬ್ಬರು ಗಜ ಮತ್ತು ಕಚ್ಚಪ ಎಂಬ ಆಮೆ ಮತ್ತು ಆನೆಗಳಾಗಿ ಜನ್ಮ ತಳೆಯುತ್ತಾರೆ. ಪ್ರಾಣಿ ಜನ್ಮದಲ್ಲಿಯೂ ಸಹ ಅವರಿಬ್ಬರ ಹಳೆಯ ದ್ವೇಷವು ಹೀಗೆ ಮುಂದುವರಿತಾ ಇದೆ. ಹಾಗೆಯೇ ಅವರ ದೇಹ ಬಹಳ ದೊಡ್ಡದಾಗಿದೆ. ಈ ಮದಗಜವು 6 ಯೋಜನೆಗಳಷ್ಟು ಎತ್ತರವಾಗಿಯೂ 12 ಯೋಜನೆಗಳಷ್ಟು ಉದ್ದವಾಗಿಯೂ ಇದೆ. ಈ ಆಮೆಯು 3 ಯೋಜನೆಗಳಷ್ಟು ಎತ್ತರವಾಗಿಯೂ ಹಾಗೂ 10 ಯೋಜನೆಗಳಷ್ಟು ಸುತ್ತಳತೆಯನ್ನು ಹೊಂದಿದೆ. ಇಬ್ಬರು ಈ ಜನ್ಮದಲ್ಲಿಯೂ ಕೂಡ ಒಬ್ಬರು ಇನ್ನೊಬ್ಬರನ್ನು ಕೊಲ್ಲುವ ದ್ವೇಷವನ್ನು ಹೊಂದಿದ್ದಾರೆ. ಈ ತಕ್ಷಣವೇ ನೀನು ಅಲ್ಲಿಗೆ ಹೋಗಿ ಅವುಗಳನ್ನು ಭಕ್ಷಣೆ ಮಾಡಿ ನಿನ್ನ ಹಸಿವನ್ನು ನೀಗಿಸಿಕೊಂಡು ಅಮೃತವನ್ನು ತೆಗೆದುಕೊಂಡು ಬಾ ಮಗು ಎಂದು ವಿಶೇಷವಾಗಿ ಆಶೀರ್ವಾದ ಮಾಡಿ ಕಶ್ಯಪ ಮಹರ್ಷಿಗಳು ಕಳಿಸುತ್ತಾರೆ. ಕಶ್ಯಪ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದು ಗರುಡನು ಸರೋವರದ ಬಳಿಗೆ ಬಂದು ಒಂದು ಪಂಜದಿಂದ ಆಮೆಯನ್ನು ಇನ್ನೊಂದು ಪಂಜದಿಂದ ಆನೆಯನ್ನು ಹಿಡಿದುಕೊಂಡು ಆಕಾಶಕ್ಕೆ ಹಾರಿದನು. ಗರುಡನು ತನ್ನ 2 ಉಗುರುಗಳಿಂದ ಆ ಪ್ರಾಣಿಗಳನ್ನು ಹಿಡಿದುಕೊಂಡು ಹಾರುತ್ತಿದ್ದಾಗ ದೇವ ವೃಕ್ಷಗಳಿದ್ದ ಅಲಂಬ ತೀರ್ಥಕ್ಷೇತ್ರ ಸಿಗುತ್ತದೆ. ಆ ತೀರ್ಥಕ್ಷೇತ್ರದಲ್ಲಿ ದೊಡ್ಡದಾಗಿ ಬೆಳೆದಿದ್ದ ರೋಹಿಣ ಎಂಬ ಆಲದ ಮರವು 100 ಯೋಜನ ಉದ್ದವಿರುವ ನನ್ನ ಕೊಂಬೆಯ ಮೇಲೆ ಕುಳಿತು ನೀನು ಆಮೆ ಮತ್ತು ಆನೆಯನ್ನು ಭಕ್ಷಿಸಬಹುದು, ದೈವಾಂಶ ಸಂಭೂತನಾದ ನೀನು ನನ್ನ ಮನೆಗೆ ಬಂದರೆ ಅದು ಪುಣ್ಯವೇ ಸರಿ ಎಂದು ಆಹ್ವಾನಿಸಿತು. ಪರ್ವತಕ್ಕೆ ಸಮಾನವಾದ ಶರೀರವುಳ್ಳ ಗರುಡನು ಆ ಕೊಂಬೆಯ ಮೇಲೆ ಕುಳಿತೊಡನೆ ದಟ್ಟವಾದ ಪುಷ್ಪ ಪಲ್ಲವಗಳಿಂದ ಶೋಭಿಸುತ್ತಿದ್ದ ಆ ಕೊಂಬೆಯೇ ಮುರಿದು ಬೀಳುತ್ತದೆ. ಬೀಳುತ್ತಿದ್ದ ಆ ಕೊಂಬೆಯನ್ನು ಗರುಡನು ತನ್ನ ಕೊಕ್ಕಿನಿಂದ ಕಚ್ಚಿಕೊಳ್ಳುತ್ತಾನೆ. ಆಗ ಮಂದಹಾಸದಿಂದ ಬಹುದೊಡ್ಡದಾಗಿದ್ದ ಆ ಕೊಂಬೆಯನ್ನು ನೋಡಿದಾಗ ಗರುಡನಿಗೆ ಕಂಡಿದ್ದೇನು? ತಪಸ್ಸಿನಲ್ಲಿ ನಿರತರಾಗಿದ್ದ ಅಧೋಮುಖರಾಗಿ ಜೋತು ಬಿದ್ದಿದ್ದ ವಾಲಖಿಲ್ಯ ಮಹರ್ಷಿಗಳನ್ನು. ಈ ವಾಲಖಿಲ್ಯ ಮಹರ್ಷಿಗಳು ಬ್ರಹ್ಮನ ಕುಮಾರರು, ಆಜನ್ಮ ಬ್ರಹ್ಮಚಾರಿಗಳು. ಅಂಗುಷ್ಟದ ಅಳತೆ ಇರುವ ಈ ಮಹರ್ಷಿಗಳು ಮಹಾ ತಪಶಕ್ತಿ ಇರುವಂತಹವರು. ಅವರು ರೆಂಬೆಯ ಕೊನೆಯಲ್ಲಿ ಜೋತಾಡ್ತಾ ಸೂರ್ಯನ ಕಿರಣಗಳನ್ನು ಆಹಾರವಾಗಿ ತೆಗೆದುಕೊಳ್ತಾ ತಪಸ್ಸನ್ನು ಮಾಡ್ತಾ ಇದ್ದರು. ಇದನ್ನು ಕಂಡ ಗರುಡನಿಗೆ ಒಂದು ಆಲೋಚನೆ ಬಂತು. ವಾಲಖಿಲ್ಯ ಮಹರ್ಷಿಗಳು ಈ ರೆಂಬೆಯಲ್ಲಿ ಜೋತಾಡುತ್ತಾ ತಪಸ್ಸನ್ನು ಮಾಡ್ತಾ ಇದ್ದಾರೆ. ನಾನೇನಾದರೂ ಈ ರೆಂಬೆಯನ್ನು ಬಿಟ್ಟರೆ ಖಂಡಿತ ಸಾಯುತ್ತಾರೆ, ಅವರ ತಪಸ್ಸು ಭಂಗಗೊಳ್ಳುತ್ತದೆ. ಹಾಗಾಗದಂತೆ ನಾನು ಮಾಡಬೇಕು ಎಂದುಕೊಂಡು 2 ಉಗುರುಗಳಿಂದ ಗಜ ಕಚ್ಚಪಗಳನ್ನು ಹಿಡಿದು ಹಾಗೂ ವಾಲಖಿಲ್ಯ ಋಷಿಗಳು ಇರುವಂತಹ ಕೊಂಬೆಯನ್ನು ತನ್ನ ಕೊಕ್ಕಿನಿಂದ ಹಿಡಿದು ಹಾರತೊಡಗಿತು. ದೇವತೆಗಳಿಂದಲೂ ಮಾಡಲು ಅಸಾಧ್ಯವಾದ ಕಾರ್ಯವನ್ನು ಗರುಡ ಮಾಡುತ್ತಿರುವುದನ್ನು ಕಂಡ ವಾಲಖಿಲ್ಯ ಮಹರ್ಷಿಗಳು ಆಶ್ಚರ್ಯಚಕಿತರಾದರು. ಪಕ್ಷಿರಾಜನ ಈ ಪರಾಕ್ರಮವನ್ನು ನೋಡಿ, ಅವನು ಅನಾಯಾಸವಾಗಿ ಹೊರುತ್ತಿದ್ದ ಈ ಮಹಾಭಾರವನ್ನು ನೋಡಿ ಅವನಿಗೆ ವಾಲಖಿಲ್ಯ ಮಹರ್ಷಿಗಳು ಗರುಡ ಎಂದು ನಾಮಕರಣವನ್ನು ಮಾಡಿದರು. ತನ್ನ ಕೊಕ್ಕಿನಲ್ಲಿ ಕಚ್ಚಿಕೊಂಡಿದ್ದ ರೆಂಬೆಯಲ್ಲಿದ್ದ ವಾಲಖಿಲ್ಯರ ಬಗ್ಗೆ ಗರುಡನು ದಯಾಪರನಾಗಿದ್ದನು. ಅವರನ್ನು ಎಲ್ಲಿ ಇಳಿಸಬೇಕು ಎಂದು ತಿಳಿಯದೆ ಬಹುಶೀಘ್ರವಾಗಿ ಬಹುಶ್ರೇಷ್ಠವಾದ ಗಂಧಮಾದನ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದ ತನ್ನ ತಂದೆ ಕಶ್ಯಪರನ್ನು ಹೋಗಿ ಕಂಡನು. ಕಶ್ಯಪರಿಗೆ ಮಗನ ಧೈರ್ಯ, ಸಾಹಸ, ತೇಜಸ್ಸು, ಬಲವನ್ನು ಕಂಡು ದೂರದೃಷ್ಟಿಯಿಂದ ಮಗನ ಮನದ ಆಶಯವನ್ನು ತಿಳಿದರು. ವಾಲಖಿಲ್ಯ ಮಹರ್ಷಿಗಳು ಆ ರೆಂಬೆಯಲ್ಲಿ ತಪಸ್ಸು ಮಾಡುತ್ತಾ ಜೋತು ಬಿದ್ದಿರೋದನ್ನು ಕಂಡು ಗರುಡನಿಗೆ ಮಹರ್ಷಿಗಳು ಹೀಗೆ ಹೇಳ್ತಾರೆ: ಸಾಹಸ ಕಾರ್ಯವನ್ನು ಮಾಡಬೇಡ, ಇಲ್ಲವಾದರೆ ದುಃಖವನ್ನು ಅನುಭವಿಸುತ್ತೀಯ. ಸೂರ್ಯನ ಕಿರಣಗಳನ್ನೇ ಭಕ್ಷಿಸಿ ಜೀವಿಸುತ್ತಿರುವ ವಾಲಖಿಲ್ಯ ಮಹರ್ಷಿಗಳ ಕೋಪಕ್ಕೆ ತುತ್ತಾಗಿ ಭಸ್ಮವಾಗುತ್ತೀಯ, ಹುಷಾರು ಎಂದು ಹೇಳಿದರು. ಆಗ ಕಶ್ಯಪರು ಪುತ್ರನ ಶ್ರೇಯಸ್ಸಿಗಾಗಿ ವಾಲಖಿಲ್ಯ ಮಹರ್ಷಿಗಳ ಬಳಿ ಕೇಳಿಕೊಳ್ಳುತ್ತಾರೆ. ಗರುಡನು ಈಗ ಅಮೃತಾಪರಣವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ, ಅದು ತನ್ನ ತಾಯಿಯನ್ನು ದಾಸ್ಯದಿಂದ ಬಿಡಿಸಲಿಕ್ಕೆ. ಈ ಕಾರ್ಯಕ್ಕಾಗಿ ತಾನು ಗಜ ಮತ್ತು ಕಚ್ಚಪ ಎಂಬ ಆನೆ ಮತ್ತು ಆಮೆಯನ್ನು ತಿನ್ನಲು ಆ ಕೊಂಬೆಯ ಮೇಲೆ ಕುಳಿತಾಗ ನಿಮ್ಮ ಇರುವಿಕೆಯನ್ನು ಅವನು ಗಮನಿಸಲಿಲ್ಲ. ಹಾಗಾಗಿ ಈ ಅಚಾತುರ್ಯ ನಡೆದಿದೆ. ನೀವು ಅವನಿಗೆ ಆಶೀರ್ವದಿಸಿ ಈ ಕಾರ್ಯವು ಸಾಧನೆಯಾಗಲು ಪ್ರೇರೇಪಿಸಬೇಕೆಂದು ಕೇಳಿಕೊಳ್ಳುತ್ತೇನೆ
ಎಂದು ಹೇಳಿದರು. ನಿಮ್ಮದೇ ತಪೋಬಲದಿಂದ ಹುಟ್ಟಿರುವ ಈ ಗರುಡನು ಮಹತ್ ಕಾರ್ಯಗಳನ್ನು ಮಾಡಲೆಂದೇ ಹುಟ್ಟಿದ್ದಾನೆ. ಅಮೃತವನ್ನು ತರಲು ಹೊರಟಿರುವ ನನ್ನ ಸುಪುತ್ರನ ಈ ಮಹತ್ ಕಾರ್ಯಕ್ಕೆ ತಮ್ಮ ಅನುಮತಿ ಮತ್ತು ಆಶೀರ್ವಾದ ಬೇಕಾಗಿದೆ ಎಂದು ಕಶ್ಯಪ ಮಹರ್ಷಿಗಳು ಕೇಳಿಕೊಳ್ಳುತ್ತಾರೆ. ನೀವು ಈ ರೆಂಬೆಯನ್ನು ಬಿಟ್ಟುಕೊಟ್ಟರೆ ಅವನನ್ನು ಅನುಗ್ರಹಿಸಿದ ಹಾಗೆ ಎನ್ನುತ್ತಾರೆ. ಅದೇ ಸಮಯಕ್ಕೆ ಗರುಡನು ಆ ರೆಂಬೆಯನ್ನು ಭೂಮಿಯ ಹತ್ತಿರಕ್ಕೆ ತಂದಾಗ ವಾಲಿಕಿಲ್ಲರು ಆ ರೆಂಬೆಯನ್ನು ತ್ಯಜಿಸಿ ಹಿಮವತ್ ಪರ್ವತಕ್ಕೆ ತಪಸ್ಸಿಗೆಂದು ಹೊರಡುತ್ತಾರೆ. ಅಮೃತಾಪರಣಕ್ಕೆ ಹೊರಟಿದ್ದ ಗರುಡನಿಗೆ ಅಮೃತವು ಸುಲಭವಾಗಿ ಸಿಕ್ತ. ಈ ದಾರಿಯಲ್ಲಿ ಅವನಿಗೆ ಎದುರಾಗಿದ್ದಾರೋ ಹಾಗೂ ಅವನು ಎದುರಿಸಿದ್ದೇನು? ಅಮೃತಾಪರಣ ಅಷ್ಟು ಸುಲಭದ್ದಾಗಿತ್ತ? ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಮಹಾಭಾರತೀಯ.